ಯೋಧನ ಸ್ಥಿತಿ ಇರುವಂಥದ್ದು ಬಹಳ ಬೇಸರದ ಸಂಗತಿ ಅಂತಂದರೆ ಇದು. ನೋಡ್ತಾ ಇದ್ದೀವಿ ಆ ಪೋಷಕರ ಆಕ್ರಂದನ ಎಷ್ಟರ ಮಟ್ಟಿಗೆ ಮುಗಿಲು ಮುಟ್ಟಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆಗೆ ಏನು ಅಂದರೆ ಮಗ ಸತ್ತ ಅನ್ನುವಂಥ ಒಂದು ದುಃಖ, ಜೊತೆಗೇನು ಅಂತಂದರೆ ಕಟ್ಕೊಂಡಂಥ ಹೆಂಡತಿಗೆ ಅಯ್ಯೋ ಏನಪ್ಪ ಮನೆಯ ಆಧಾರ ಸ್ತಂಭ, ಮುಂದೆ ನನ್ನ ಸ್ಥಿತಿ ಏನು ಒಂದು ದೊಡ್ಡ ಪ್ರಶ್ನೆ. ಯಾಕಂದರೆ ಮದುವೆಯಾಗಿ ಬಹಳ ದಿನಗಳಾಗಿಲ್ಲ, ಕೇವಲ 8-9 ತಿಂಗಳುಗಳು ಮಾತ್ರ ಆಗಿರುವಂಥದ್ದು. ಅವ್ರಿಗೆ ಇನ್ನೊಂದು ರೀತಿಯ ದುಃಖ. ಆದರೆ ಎಲ್ಲದಕ್ಕಿಂತ ದೊಡ್ಡ ದುಃಖ ಅಂದರೆ ಪಾರ್ಥಿವ ಶರೀರ ಬಂತು, ಆದರೆ ಮುಖ ನೋಡೋಕ್ಕಾಗ್ತಿಲ್ವಲ್ಲ ಅನ್ನುವಂಥದ್ದು. ಕೊನೆಗೆ ಆ ಬೀಳ್ಕೊಡುಗೆ ಇದೆಯಲ್ಲ, ಆ ಭಾರದ ಮನಸ್ಸಿನಿಂದ ಆ ಕಣ್ಣೀರಿನ ಒಂದು ಬೀಳ್ಕೊಡುಗೆ ಇದೆಯಲ್ಲ, ಅಂಥ ಸಂದರ್ಭದಲ್ಲಿ ಆ ಮುಖ ನೋಡೋಕ್ಕಾಗಲಿಲ್ಲ ಅನ್ನುವಂಥ ದುಃಖ ಇದೆಯಲ್ಲ, ಕೊನೆ ತನಕ ಕಾಡಿಬಿಡುತ್ತೆ ಅವರಿಗೆ, ಕೊನೆ ತನಕ ಕಾಡಿಬಿಡುತ್ತೆ. ನಾವು ನೋಡ್ತಾ ಇದ್ದೀವಿ ಎಂತಹ ಸ್ಥಿತಿ ನಾವು ನೋಡ್ತಾ ಇದ್ದೀವಿ ಅಂದರೆ ಗುಡಿಗೆರೆಯಿಂದ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇರೋದು. ಆ ಕುಟುಂಬದವರ ದುಃಖ ಇದೆಯಲ್ಲ, ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಾನು ಹೇಳ್ತಾ ಇದ್ದೆ, ಪುತ್ರ ಶೋಕಂ ನಿರಂತರಂ ಅನ್ನುವಂಥ ಮಾತಿದೆ. ಆ ನಿರಂತರವಾದಂಥ ದುಃಖ ಅವ್ರ ಮನೇಲಿರುತ್ತೆ. ನಾವೆಷ್ಟೇ ಪರಿಹಾರ ಕೊಡ್ಬೋದು, ನಾವೆಷ್ಟೇ ಜನರಿಂದ ಹಣ ಸಂಗ್ರಹಿಸಿ ಕೊಡ್ಬೋದು, ಜೊತೆಗೇನಾದರೂ ಅವ್ರ ಪತ್ನಿಗೊಂದು ಜಾಬನ್ನೂ ಕೂಡ ಕೊಡ್ಬೋದು ಸರ್ಕಾರ, ಆದರೆ ಆ ದುಃಖ ದುಮ್ಮಾನಗಳಿದೆಯಲ್ಲ ಜೀವನದ ಕೊನೆ ತನಕ ಇರುವಂಥದ್ದು. ಕಾಣದೇ ಇರುವಂಥ ಮುಖಕ್ಕೆ, ನೋಡದೇ ಇರುವಂಥ ಮುಖಕ್ಕೆ, ಅದೇನು ದೇಹ ಯಾವುದಿದೆ ಅನ್ನುವಂಥದ್ದು ಕೂಡ ಗೊತ್ತಿರಲ್ಲ. ಅಂಥದಕ್ಕೆ ಒಂದು ಸಹಿ ಬೇರೆ, ಒಂದು ಸಾಕ್ಷಿ ಬೇರೆ, ಅದನ್ನು ಅವರ ಪತ್ನಿನೇ ಸಾಕ್ಷಿಯಾಗಿ ಸಹಿ ಹಾಕಿರುವಂಥದ್ದು. ಇದು ಇನ್ನೊಂದು ದುಃಖದ ಸಂಗತಿ. ಇದು ಮಿಲಿಟರಿ ಸೇರುವಂಥ ಸಂದರ್ಭದಲ್ಲಿ ಬಹಳಷ್ಟು ನಿಯಮಗಳು ಜಾರಿಯಾಗ್ತವೆ. ನಿಯಮಗಳು ಇರಲೇಬೇಕು, ಇಷ್ಟಿಷ್ಟು ನಿಯಮಗಳಿರಬೇಕು. ನೀವೇನು ಗೊತ್ತಾ, ನೀವು 1 ಇಂಚಲ್ಲ, ಕೆಲವೇ ಸೆಂಟಿಮೀಟರ್ಗಳಷ್ಟು ಕೂಡ ಏನಾದರೂ ಹೈಟು ಹೆಚ್ಚು ಕಡಿಮೆ ಆಯಿತು ಅಂದರೂ ಕೂಡ ಮಿಲಿಟ್ರಿಗೆ ಸೇರಿಸ್ಕೊಳ್ಳಲ್ಲ, ಅಂಥ ಒಂದು ಸ್ಥಿತಿ. ಆದರೆ ಬರ್ತಾನಲ್ಲ ಹುತಾತ್ಮನಾಗಿ ಯೋಧ, ಅಂಥ ಸಂದರ್ಭದಲ್ಲಿ ನಾವೆಲ್ಲದನ್ನೂ ಕೂಡ ನೋಡಿ ಬರಮಾಡ್ಕೊಳ್ತೀವ? ಖಂಡಿತವಾಗಲೂ ಇಲ್ಲ. ಆ ತಾಯಿ ನೋಡ್ತಾ ಇದ್ದೀವಿ, ಹೆತ್ತ ಒಡಲು, ಆ ಹೆತ್ತ ಕರುಳು, 9 ತಿಂಗಳು ಆಕೆ ತನ್ನ ಹೊಟ್ಟೆಯಲ್ಲೇ ಇಟ್ಕೊಂಡು ಹೊತ್ತು ಸಾಕ್ತಾಳಲ್ಲ, ಆಕೆಯ ನೋವು ಯಾರಿಗೆ ಅರ್ಥ ಆಗುತ್ತೆ ಹೇಳಿ? ಹುಡುಗಿಯರಿಂದ ದೃಶ್ಯಾವಳಿಗಳು, ಮನ ಕಲಕುವಂಥ ದೃಶ್ಯಾವಳಿಗಳು, ಇದೆಲ್ಲದಕ್ಕೂ ಕೂಡ ಮೂಕ ಪ್ರೇಕ್ಷಕರಾಗಿ ಸಾಕ್ಷಿಯಾಗಿರುವಂಥವರಲ್ಲಿರುವಂಥ ನಾಯಕರು ಯಾರೂ ಕೂಡ ಏನೂ ಮಾಡುವಂಥ ಸ್ಥಿತಿಲಿಲ್ಲ. ಅವರ ದುಃಖ ದುಮ್ಮಾನಗಳೇನಿದೆಯಲ್ಲ, ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ. ನೋಡ್ತಾ ಇದ್ದೀವಿ ಅವರ ತಾಯಂದಿರು, ಅವರ ತಂಗಿಯಂದಿರು, ಅವರ ಬಂಧು ಬಳಗ, ಜೊತೆಗೆ ಅವರ ಪತ್ನಿ, ಅವ್ರ ತಮ್ಮ, ಇರೋನೊಬ್ಬ ತಮ್ಮ, ಜೊತೆಗೇನು ಅಂದರೆ ಆ ತಮ್ಮನನ್ನು ಕೂಡ ಬಹಳ ತುಂಬ ಚೆನ್ನಾಗಿ ಸಾಕಬೇಕು ಅನ್ನುವಂಥ ಕನವರಿಕೆಗಳಿತ್ತಂತೆ. ಆದರೆ ಆ ಕನಸುಗಳೆಲ್ಲವೂ ಕೂಡ ಕನಸುಗಳಾಗಿ ಉಳಿದು ಹೋಗ್ಬಿಡ್ತು. ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಚಿತೆ ಸಿದ್ಧವಾಗಿದೆ. ಬಹಳ ಬೇಸರ ಸಂಗತಿ ಅಂದರೆ ನೋಡ್ತಾ ಇದ್ದೀವಿ, ಆ ತಾಯಿ
ಹೆಂಗೆ ಅಳ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದರೆ ಕಟ್ಕೊಂಡು ಇನ್ನೂ 8-9 ತಿಂಗಳಾಗಿಲ್ಲ. ಇಂಥ ಸ್ಥಿತಿನಲ್ಲಿ ಗಂಡನೇ ಬಿಟ್ಟು ಹೊರಟೋಗ್ಬಿಟ್ರೆ ಆಕೆಯ ಸ್ಥಿತಿಗತಿಗಳು ಹೇಗಿರಬೇಕು, ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಜೊತೆಗೇನೆಂದರೆ ಹೆಣ್ಣುಮಕ್ಕಳ ಆ ಮಾನಸಿಕ ಯಾತನೆ ಇದೆಯಲ್ಲ, ಮನಸ್ಥಿತಿ ಇದೆಯಲ್ಲ, ಹೆಣ್ಣುಮಕ್ಕಳುಗಳಿಗೆ ಹೆಣ್ಣು ಮನಸ್ಸಿದ್ದಂಥವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಸಾಮಾನ್ಯವಾಗಿ ಪುರುಷರಿಗೆ ಇದು ಅರ್ಥ ಆಗಲ್ಲ. ತೀರ ಏನಪ್ಪ, ನಾನು ಬಂದೆ ಇಂಥ ಸಂದರ್ಭದಲ್ಲೇ ನನ್ನ ಗಂಡ ನಾನು ಬಿಟ್ಟು ಹೋಗ್ಬಿಟ್ನಲ್ಲ, ಮುಂದೆ ನನ್ನ ಕಥೆ ಏನು, ನನ್ನ ಭವಿಷ್ಯ ಏನು, ಇಲ್ಲಿರುವಂಥ ವಯಸ್ಸಾಗಿರುವಂಥ ಅತ್ತೆ ಮಾವಂದ್ರ ಸ್ಥಿತಿ ಏನು, ಇನ್ನೂ ದುಡಿಯೋದು ಅನ್ನೋದೇನು ಅಂತ ಕೂಡ ಗೊತ್ತಿಲ್ಲ. ಅಣ್ಣ ತಮ್ಮಂದಿರುಗಳು ಆ ರೀತಿ ಇದಾರಲ್ಲ, ನನ್ನ ಗಂಡನ ಅಣ್ಣ ತಮ್ಮಂದಿರು ಅವರ ಸ್ಥಿತಿಗತಿಗಳೇನು, ಇದೆಲ್ಲದನ್ನೂ ಕೂಡ ಆಕೆ ಕೂತಲ್ಲೇ ಯೋಚನೆ ಮಾಡ್ತಿರ್ತಾಳೆ. ಅದಕ್ಕೆ ಸಾಕ್ಷಿಯಾಗಿ ಮಾತ್ರ ಆಕೆ ಕಣ್ಣೀರು ಹೊರಗಡೆ ಬರ್ತಾ ಇರುತ್ತೆ. ಅಂಥ ಒಂದು ಯಾತನೆಯಲ್ಲಿರುವಂಥದ್ದು. ಇನ್ನೊಂದು ಸಂಗತಿನ ಹೇಳಲೇಬೇಕು, ಯಾಕಂದರೆ ಇದು ಹೇಳುವಂಥ ಸಂದರ್ಭ ಅಂತ ನಾನು ಹೇಳ್ತಾ ಇದ್ದೀನಿ. ಆ ಚಿತೆಯ ಸೈಜನ್ನು ನೋಡ್ತಾ ಇದ್ದೀವಿ ನಾವು. ಇದು ಯಾವುದರ ಸೂಚಕ ಅಂತಂತಂದರೆ, ನಿಜ ಹುತಾತ್ಮ ಯೋಧ ಮತ್ತೆ ಮರಳಿ ಬರಲ್ಲ. ಆದರೆ ಆ ಹುತಾತ್ಮ ಯೋಧನ ದೇಹ ಯಾವ ಸ್ಥಿತಿಲಿ ಬಂದಿರಬೇಕು, ನಿಜವಾದಂಥ ಒಬ್ಬ ಯೋಧ ಏನಾದರೂ ನ್ಯಾಚುರಲ್ ಡೆತ್ ಆದಂಥ ಸಂದರ್ಭದಲ್ಲಿ ಅಥವಾ ಏನಾದರೂ ಯುದ್ಧರಂಗದಲ್ಲಿ ಸಾವನ್ನಪ್ಪಂಥ ಸಂದರ್ಭದಲ್ಲಿ ಆತನ ದೇಹ ಹೆಂಗಿರುತ್ತೆ, ದಷ್ಟಪುಷ್ಟವಾದಂಥ ದೇಹ, ಅದಕ್ಕೆ ಯಾವ ರೀತಿ ಚಿತೆ ಸಿದ್ಧವಾಗಿರುತ್ತೆ. ಇಲ್ಲಿಯ ಚಿತೆ ನೋಡ್ತಾ ಇದ್ದೀರಿ, ಕೆಲವು ಮರದ ತುಂಡುಗಳು ಮಾತ್ರ ಕಾಣ್ತಿರುವಂಥದ್ದು. ಇದು ತುಂಬ ಸ್ಪಷ್ಟವಾಗಿ ಅದು ತೋರಿಸ್ಕೊಡ್ತಾ ಇದೆ ದೇಹ ಯಾವ ಸ್ಥಿತಿನಲ್ಲಿ ಊರಿಗೆ ಬಂದಿರಬೇಕು ಅನ್ನೋದರ ಸೂಚನೆ ಇದು. ರಾಜಕೀಯ ನಾಯಕರುಗಳು ಕೂಡ ಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆಗೆ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿದೆ, ಅವರ ಬಂಧುಗಳು, ಅವರ ಸ್ನೇಹಿತರು ಎಲ್ಲರೂ ಕೂಡ ನೆರೆದಿರುವಂಥದ್ದು. ಜೊತೆಗೆ ಆ ತಾಯಿ, ಆ ಪತ್ನಿ ಆ ಗಂಡನಿಗೆ ಕೊಟ್ಟಂಥ ಸೆಲ್ಯೂಟ್ ಇದೆಯಲ್ಲ, ಗ್ರೇಟ್. ಇದಕ್ಕಿಂತ ದೊಡ್ಡ ಪವರ್, ಇದಕ್ಕಿಂತ ದೊಡ್ಡ ಎನರ್ಜಿ, ಇದಕ್ಕಿಂತ ದೊಡ್ಡ ಸಂದೇಶ ಸಮಾಜಕ್ಕೆ ಇನ್ಯಾವುದೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಾವು ನೋಡ್ತಾ ಇದ್ದೀವಿ, KM ದೊಡ್ಡಿಯಿಂದ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. DC ತಮ್ಮಣ್ಣ ಸಾರಿಗೆ ಸಚಿವ ಅಲ್ಲಿನ ಉಸ್ತುವಾರಿಯನ್ನು ನೋಡ್ಕೊಳ್ತಿರುವಂಥದ್ದು. ಜೊತೆಗೆ ಬೇರೆ ರಾಜಕೀಯ ನಾಯಕರುಗಳು ಕೂಡ ಇದ್ದಾರೆ. ನಿನ್ನೆ ಅವ್ರ ತಾಯಿ ಮಾತಾಡುವಂಥ ಸಂದರ್ಭದಲ್ಲಿ ರೋಧಿಸ್ತಾ ಅವ್ರು ಮಾತು ಹೇಳಿದ್ರು, ನನ್ನ ಮಗ ಕೆಲವೇ ದಿನಗಳ ಹಿಂದೆ ಬಂದಿದ್ದ, ಕೆಲವೇ ತಿಂಗಳುಗಳ ಹಿಂದೆ ಬಂದಿದ್ದ ಅಂತ.